ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ JNM ನರ್ಸಿಂಗ್ ಬೋರ್ಡ್ ವತಿಯಿಂದ 2024ನೇ ಸಾಲಿನ ಕೌನ್ಸ್ಲಿಂಗ್ ಅಪ್ಡೇಟನ್ನು ಮಾಡಲಾಗಿದೆ. 16ನೇ ತಾರೀಕಿನ ಬರುವಂಥ 14ನೇ ತಾರೀಕಿನಿಂದ 18ನೇ ತಾರೀಕಿನ ತನಕ ನಿಮ್ಮಗಳಿಗೆ ಆಪ್ಷನ್ ಎಂಟ್ರಿ ಮಾಡಿಕೊಳ್ಳಿಕ್ಕೆ ಲಿಂಕನ್ನು ಬಿಡುಗಡೆ ಮಾಡಲಿದ್ದಾರೆ. ಇದರ ಬಗ್ಗೆ ಕೂಡ ನಾನು ಭಾಳಷ್ಟು ವಿಡಿಯೋಗಳ ಮುಖಾಂತರ ನಿಮಗೆ ಶೇರ್ ಮಾಡಿದ್ದೀನಿ. ಯಾರೆಲ್ಲ ಅಭ್ಯರ್ಥಿಗಳು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿರಿ. ಮುಂದೆ ಬರುವಂತಹ 1ನೇ ರೌಂಡು, 2ನೇ ರೌಂಡು, 3ನೇ 4ನೇ ರೌಂಡ್ ತನಕ ನಿಮಗೆ ಸಹಾಯವಾಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಪ್ಷನ್ ಎಂಟ್ರಿ ಒಂದು ಡೆಮೋ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ, ಹೆಂಗೆ ಮಾಡ್ಕೋಬೇಕು ಅಂತ. ಅದ್ರ ಜೊತೆಗೆ ನೀವು ಆಫಿಷಿಯಲ್ ವೆಬ್ಸೈಟಲ್ಲಿ ಹೋದರೂ ಕೂಡ ಆಯ್ಕೆ ಪ್ರವೇಶ ಡೆಮೋ ವಿಡಿಯೋ ಎನ್ನುವುದು ನಂದೊಂದು ವಿಡಿಯೋ ಇದೆ, ಅದನ್ನು ಕೂಡ ನೀವು ನೋಡ್ಬೋದು. ಈ ಆಫಿಷಿಯಲ್ ವೆಬ್ಸೈಟಲ್ಲಿ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ನ ವಿಡಿಯೋನ ಅಪ್ಡೇಟ್ ಮಾಡಲಾಗಿದೆ, ಅದನ್ನು ಕೂಡ ನಿಮಗೆ ಮಾಹಿತಿ ಸಿಗುತ್ತೆ. ಅದರ ಜೊತೆಗೆ ಈಗ ಜಸ್ಟ್ ನಾನು ಏನಂತ ಅಂದರೆ ಡೆಮೋನ್ಸ್ಟ್ರೇಷನ್ ಸಲುವಾಗಿ ನಿಮಗೆ ಮೇಲೆ ಮಾತ್ರ ನಾನು ಹೇಳ್ಕೊಡ್ತೇನೆ. ಅಂದರೆ ನಿಮ್ಗೆ ಸ್ವಲ್ಪ ಟೆನ್ಷನ್ ಆಗಬಾರ್ದು ಅನ್ನೋ ಸಲುವಾಗಿ ಅಷ್ಟೇ. ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಆಪ್ಷನ್ ಎಂಟ್ರಿ ಲಿಂಕನ್ನು ಕೊಡ್ತಾರೆ. ಲಿಂಕ್ ಕೊಟ್ಟ ಮೇಲೆ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ಲಿಂಕ್ ಕ್ಲಿಕ್ ಮಾಡ್ತೀರಾ. ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು ಮತ್ತು ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಿ ಲಾಗಿನ್ಗೆ ಕ್ಲಿಕ್ ಮಾಡ್ತೀರಾ. ಲಾಗಿನ್ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಮಾಡಿ ಒಳಗಡೆ ಹೋದ್ಮೇಲೆ ಸ್ಟೇಟಸ್ಸು ಅಪ್ಲೋಡ್ ಅಂತ ಇದೆ, ಅಪ್ಲಿಕೇಶನ್ ನಂಬರು, ಮತ್ತು ಅಲ್ಲಿ ಕಾರ್ನರ್ ಒಳಗಡೆ ಕ್ಲಿಕ್ ಹೇರ್ ಫಾರ್ ಆಪ್ಷನ್ ಎಂಟ್ರಿ ಅಂತ ತೋರಿಸುತ್ತೆ. ಅದಕ್ಕೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ ಅಂದರೆ ಒಂದು OTP ನಿಮ್ಮ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ನೀವೇನು ನಂಬರ್ ಕೊಟ್ಟಿರ್ತೀರಲ್ಲ ಆ ನಂಬರ್ಗೆ OTP ಹೋಗುತ್ತೆ. ಆ ಒಂದು OTPಯನ್ನು ಹಾಕಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆ, ಆ ಒಂದು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೆಕ್ಸ್ಟ್ ನಿಮಗೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮಗಳಿಗೆ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಡಿಸ್ಟ್ರಿಕ್ಟ್ ಪಕ್ಕದಲ್ಲಿ ಮತ್ತೊಂದು ಯಾವುದು ಇದೆಯಪ್ಪ ಅಂತಂದರೆ ಸ್ಕೂಲ್ ಟೈಪ್, ಅಂದರೆ ಕಾಲೇಜ್ ಟೈಪ್, ಗೌರ್ಮೆಂಟಾ ಪ್ರೈವೇಟಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 2 ಆಪ್ಷನ್ ಇರ್ತಾವೆ, ಗೌರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಕಾಲೇಜ್ ಅಂತ ಇರುತ್ತೆ. ಅದಕ್ಕೆ ಕ್ಲಿಕ್ ಮಾಡಿದರೆ ಮೇಲೆ ಏನು ಬರುತ್ತೆ ನಿಮಗೆ ಇಲ್ಲಿ ನೆಕ್ಸ್ಟು ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಏನು ಬರುತ್ತೆ, ಕಾಲೇಜ್ ಲಿಸ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಗೌರ್ಮೆಂಟ್ ಬೇಕಂದ್ರೆ ಬರೀ ಗೌರ್ಮೆಂಟ್ ಮಾತ್ರ ಬರ್ತವೆ, ಪ್ರೈವೇಟ್ ಬೇಕಂದ್ರೆ ಪ್ರೈವೇಟ್ ಮಾತ್ರ ಬರ್ತವೆ. ಆಲ್ ಅಂತ ಕೊಟ್ಟರೆ ಗೌರ್ಮೆಂಟು ಪ್ಲಸ್ ಪ್ರೈವೇಟ್ ಬರ್ತವೆ. ಮತ್ತು ನಿಮಗೆ ಒಂದೇ ಜಿಲ್ಲೆ ಸೆಲೆಕ್ಟ್ ಮಾಡ್ಕೋಬೇಕಂತಿಲ್ಲ, ನಿಮಗೆ ಯಾವ ಜಿಲ್ಲೆ ಬೇಕು ಎಲ್ಲ ಜಿಲ್ಲೆಗಳನ್ನ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ. ಆದರೆ ಏನು ಮಾಡಬೇಕಿಲ್ಲಿ ಆಪ್ಷನ್ ಎಂಟ್ರಿಗಳನ್ನ ಹೆಂಗೆ ಮಾಡ್ಕೋಬೇಕಂತಂದರೆ ಒಂದೊಂದಾಗಿ ಸೀರಿಯಲ್ ವೈಸ್ ಹಾಕ್ಕೊಂತ ಹೋಗಬೇಕಾಗತ್ತೆ. ಇಲ್ಲಿ ನೋಡಿ, ಒಂದಷ್ಟು ನಿಮಗೆ 1 2 3 ಒಂದು 3 ಕಾಲೇಜ್ ಸೆಲೆಕ್ಟ್ ಮಾಡ್ಕೊಂಡಿರ ನೀವು. ಇದರಲ್ಲಿ ನೀವು ಪ್ರೈವೇಟ್ ಕಾಲೇಜು ಮಾಡ್ಕೋಬೋದು, ಗೌರ್ಮೆಂಟ್ ಕಾಲೇಜನ್ನು ಕೂಡ ಮಾಡ್ಕೊಳ್ಬೋದು. ಈ ರೀತಿಯಾಗಿ ನಿಮಗೆ ತೋರಿಸುತ್ತೆ ಸೇವ್ ಅಂಡ್ ಸಬ್ಮಿಟ್ ಅಂತ ಕೊಟ್ಟಾಗ. ಓಕೆ, ಈ ರೀತಿ ಬರುತ್ತೆ. ಆಮೇಲೆ ನೀವೇನು ಮಾಡಬೇಕಂತಂದ್ರೆ ಇಲ್ಲಿ ಕನ್ಫರ್ಮ್ ಸೇವ್ ಅಂಡ್ ಸಬ್ಮಿಟ್ ಮಾಡ್ಕೋಬೇಕು ನಿಮ್ಗೆ ಇಷ್ಟ ಇದ್ದರೆ, ಇಲ್ಲಾಂದರೆ ನೋ ಅಂತ ಬಿಟ್ಟುಬಿಡಬೇಕು. ಮತ್ತು ಆಪ್ಷನ್ ಎಂಟ್ರಿ ಮಾಡ್ಬೋದು. ಇದು ಮಾಡಿದ ಮೇಲೆ ಸೇವ್ ಎಂಟ್ರಿ ಕೊಟ್ಟ ಮೇಲೆ ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟ ಮೇಲೆ ನೋಡಿ, ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟ ಮೇಲೆ ನಿಮಗೆ ಈ ರೀತಿಯಾಗಿ ಬರುತ್ತೆ, ಏನಂದರೆ ಟಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಸಕ್ಸಸ್ಫುಲಿ ಬಂದ ಮೇಲೆ ಮತ್ತೆ ಈ ರೀತಿ ಪೇಜ್ 3 ಪೇಜ್ಗಳು ಕಾಣಿಸ್ಕೊತವೆ. ಒಂದು ಸ್ಟಾರ್ಟಿಂಗಲ್ಲಿ ಇರೋದು ಕಾಲೇಜ್ಗಳನ್ನು 1 2 3 ಆಯ್ಕೆ ಮಾಡಲಿಕ್ಕೆ ಬಾಕ್ಸ್ ಇರುತ್ತೆ. ಮಿಡ್ಲಲ್ಲಿ ಇರೋದು ಡಿಲೀಟ್ ರಿಮೂವ್ ಮಾಡಲಿಕ್ಕೆ, ಡಿಲೀಟ್ ಮಾಡ್ಬೋದು, ಆ್ಯಡು ಮಾಡ್ಕೋಬೋದು. ಮಿಡ್ಲಲ್ಲಿ ಫೈನಲಲ್ಲಿ ಕಾಣಿಸುತ್ತಲ್ಲ ಅದು ನಿಮಗೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಮಾಡಿ ಇಟ್ಕೋಬೇಕಾಗತ್ತೆ ಅದನ್ನು. ನೋಡಿ ಈ ರೀತಿಯಾಗಿ ನಿಮಗೇನು ಕೇಸ್ ಆಫ್ ಇಲ್ಲಿ ಬ್ಲೂ ಇದರಲ್ಲಿ ಯೆಲ್ಲೋ ಕಲರ್ ತೋರಿಸಿದ್ದಾರೆ. ನನಗೆ ಇದು ಇಷ್ಟ ಆಗಲಿಲ್ಲಪ್ಪ, ನಾನು ಇದನ್ನು ರಿಮೂವ್ ಮಾಡಬೇಕಾಗಿದೆ. ಸೊ ಅವಾಗ ನೀವೇನು ಮಾಡ್ಬೋದು ಅಂತಂದರೆ ಇಲ್ಲಿ ರಿಮೂವ್ ಮಾಡ್ಬೋದು, ಆ್ಯಡ್ ಮಾಡ್ಕೋಬೋದು. ಓಕೆ, ಸೊ ಉದಾಹರಣೆಗೆ ಇಲ್ಲಿ ತೋರಿಸಿದ್ದೀವಿ ಏನಂತಂದರೆ ಯು ವಾಂಟ್ ಟು ಅಪ್ಡೇಟ್ ಅಂದರೆ ಅಲ್ಲಿ ಎರಡನೇದನ್ನು ಮೂರನೇದನ್ನು ಎರಡನೇದು ಈ ರೀತಿ ನಾವು ಅಪ್ಡೇಟ್ ಮಾಡ್ಕೊಳ್ಬೋದು. ಆಮೇಲೆ ನಿಮ್ಗೇನಾದರೂ ಇಷ್ಟ ಇರಲಿಲ್ಲ, ರಿಮೂವ್ ಮಾಡಬೇಕಿತ್ತು, ಸೊ ಅವಾಗ ಇಲ್ಲಿ ರಿಮೂವ್ ಬಟನ್ಗೆ ಕ್ಲಿಕ್ ಮಾಡ್ಬೋದು. ಓಕೆ, ಅದಕ್ಕಿಂತ ಮೊದಲು ನೀವೇನು ಮಾಡಬೇಕಾಗತ್ತಂದರೆ ನೀವು ರಿಮೂವ್ ಮಾಡುವಂಥ ಆಪ್ಷನ್ಗಳಲ್ಲಿ ಪಕ್ಕದಲ್ಲಿ ಸೆಲೆಕ್ಟ್ ಅಂತ ಇರುತ್ತೆ, ಅಲ್ಲಿ ಟಿಕ್ ಮಾಡ್ಕೊಂಡು ರಿಮೂವ್ ಬಟನ್ ಒತ್ತಿಬಿಟ್ರೆ ನಿಮಗೆ ನೆಕ್ಸ್ಟು ಕನ್ಫರ್ಮ್ ರಿಮೂವ್ ಅಂತ ಬರುತ್ತೆ. ಓಕೆ ಮಾಡಿಬಿಟ್ರೆ ರಿಮೂವ್ ಆಗಿಬಿಡುತ್ತೆ. ಓಕೆ, ಎಸ್ ಸಕ್ಸಸ್ಫುಲಿ ರಿಮೂವ್ ಅಂತ ಬರುತ್ತೆ. ಇಲ್ಲಿ ನೋಡ್ಬೋದು 3 2 ಆಗಿದೆ, ಹೌದಾ. ರಿಮೂವ್ನು ಕೂಡ ಮಾಡ್ಕೋಬೋದು, ಆ್ಯಡು ಮಾಡ್ಬೋದು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ ಈ 2 ಕಾಲೇಜ್ ಇಟ್ಕೊಂಡಿದ್ದೀರಿ. ಫೈನಲ್ ಒಳಗಡೆ ನೀವೇನು ಮಾಡ್ತೀರಪ್ಪ ಅಂದರೆ ಸಬ್ಮಿಟ್. ಓಕೆ, ಸಬ್ಮಿಟ್ ಅಂತ ಕೊಡ್ತೀರಾ, ಸಬ್ಮಿಟ್ ಅಂತ ಹೋಗುತ್ತೆ. ಸಬ್ಮಿಟ್ ಆದಮೇಲೆ ನಿಮಗೆ ಒಂದು ಪ್ರಿಂಟ್ ಬರುತ್ತೆ ಡೌನ್ಲೋಡ್ ಅಂತ. ಸೊ ಆ ಡೌನ್ಲೋಡ್ ಮಾಡ್ಕೊಂಡಾಗ ನಿಮಗೆ ಈ ರೀತಿ ಕಾಣಿಸುತ್ತೆ, ಈ ರೀತಿ ಪ್ರಿಂಟ್ ಕಾಣಿಸುತ್ತೆ. ಓಕೆನಾ, ಈ ರೀತಿ ಪ್ರಿಂಟ್ ಬರುತ್ತೆ. ಇದನ್ನು ಇಟ್ಕೋಬೇಕಾಗತ್ತೆ.